ಇನ್ನು ಈ VBG ರಾಮ್ಜಿ ವಿಚಾರವಾಗಿ ಏನು ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ, ಈ ಅಧಿವೇಶನದಲ್ಲಿ ದೋಸ್ತಿಗಳು ಒಗ್ಗಟ್ಟಿನ ಮಂತ್ರವನ್ನು ಜಪಿಸೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯ ಬೆನ್ನಿಗೆ ನಾವು ನಿಲ್ಲೋಣ ಅನ್ನೋ ನಿಲುವಿಗೆ JDS ಬಂದಿದೆ. ಮೈತ್ರಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಹಾಗೂ JDSನವರು. ಹಾಗಾಗಿ ನಮ್ಮ ಮೈತ್ರಿ ಧರ್ಮವನ್ನು ನಾವು ನಿಭಾಯಿಸ್ತೀವಿ. VBG ರಾಮ್ಜಿ ಕಾಯ್ದೆ ವಿಚಾರದಲ್ಲಿ ಮೈತ್ರಿಯ ಒಗ್ಗಟ್ಟಿನ ಮಂತ್ರ ಇದು. ಕೇಂದ್ರದ ವಿರುದ್ಧ ನಿರ್ಣಯಕ್ಕೆ ಅಧಿವೇಶನವನ್ನು ಸರ್ಕಾರ ಕರೆದಿದೆ. ಸದನದಲ್ಲಿ ಬಿಜೆಪಿಗೆ ಸಾಥ್ ಕೊಡೋದಕ್ಕೆ JDS ಶಾಸಕರಿಗೆ ಈಗಾಗಲೇ ಸಂದೇಶವನ್ನು ರವಾನಿಸಲಾಗಿದೆ. VBG ರಾಮ್ಜಿ ಕಾಯ್ದೆಯ ಪರ ನಿಲ್ಲುವಂತೆ ದಳಪತಿಗಳು ಸಂದೇಶವನ್ನು ನೀಡಿದ್ದಾರೆ. ತಮ್ಮ ಪಕ್ಷದ ಶಾಸಕರಿಗೆ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಸಂದೇಶವನ್ನು ರವಾನಿಸಿರೋದು. ಇವತ್ತು ಜಂಟಿ ಶಾಸಕಾಂಗ ಸಭೆ ನಡೆಸಿ ಬಿಜೆಪಿ JDS ಜಂಟಿಯಾಗಿಯೇ ಸಭೆಯಲ್ಲಿ ಬಿಲ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಕೇಂದ್ರ ಸಚಿವರು ಅವರಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಹಾಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಕೃಷಿ ಸಚಿವರು ಅವರು ಶಾಸಕರಿಗೆ ಪಾಠವನ್ನ ಮಾಡಲಿದ್ದಾರೆ. VBG ರಾಮ್ಜಿ ಕುರಿತಂತೆ ಯಾವ ರೀತಿ ಸರ್ಕಾರದ ಸವಾಲುಗಳನ್ನು ನೀವು ಎದುರಿಸಬೇಕು, ಸರ್ಕಾರದ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಶಾಸಕರಿಗೆ ನೀಡಲಿದ್ದಾರೆ. ನ್ಯೂಸ್ ರೂಮಿಂದ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಗ್ಗಟ್ಟಿನ ಮಂತ್ರ VBG ರಾಮ್ಜಿ ವಿರುದ್ಧ ಸರ್ಕಾರ ಸಾರ್ತಾ ಇರುವಂತಹ ಸಮರದಲ್ಲಿ ಯಾವ ರೀತಿ ಪ್ರಿಪರೇಷನ್ ಆಗಿದೆ? ದಳಪತಿಗಳು ತಮ್ಮ ಶಾಸಕರಿಗೆ ರವಾನಿಸಿರುವ ಸಂದೇಶ ಏನೇನು? ನವೀನ್, ಏನು ನರೇಗಾ ಒಂದು ಕಾಯ್ದೆಯನ್ನು ರದ್ದುಪಡಿಸಿ ರಾಮ್ಜಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ, ಇದನ್ನು ವಿರೋಧಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ BJP ರಾಜ್ಯ ಸರ್ಕಾರದ ಏನು ವಾದ ಏನಿದೆ ಅದನ್ನು ಪ್ರಬಲವಾಗಿ ವಿರೋಧಿಸಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋದು. ಆದರೆ ಇಲ್ಲಿ ತಮ್ಮ ಮೈತ್ರಿ ಪಕ್ಷ ಆಗಿರುವಂಥ JDS ನಾಯಕರು ಕೂಡ BJP ನಾಯಕರಿಗೆ ಸಂಪೂರ್ಣ ಬೆಂಬಲ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ JDS ಶಾಸಕಾಂಗ ಪಕ್ಷ ನಾಯಕ ಸುರೇಶ್ ಬಾಬು ಮತ್ತು ಶಾಸಕರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನಂದರೆ ಎಲ್ಲರೂ ಕೂಡ ಸದನದಲ್ಲಿ JDS ಮತ್ತು BJP ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕು. ರಾಜ್ಯ ಸರ್ಕಾರ ಏನು ವಾದ ಮಾಡುತ್ತೆ ಅದಕ್ಕೆ ಪ್ರಬಲವಾದಂಥ ವಾದವನ್ನು ಮಾಡಬೇಕು, ಒಗ್ಗಟ್ಟಾಗಿ ಇರಬೇಕು. ಜೊತೆಗೆ ಅವರು ತರುವಂಥ ಏನು ಹೋರಾಟಗಳೇನಿದೆ, BJP ಅವರು ತರುವಂಥ ಹೋರಾಟಗಳೇನಿದೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೂಡ JDS ಶಾಸಕರು ಕೊಡಬೇಕು ಅನ್ನೋ ಒಂದು ಸಂದೇಶವನ್ನು ಕುಮಾರಸ್ವಾಮಿ ಅವರು ರವಾನೆ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ಈ ಒಂದು ಏನು ರಾಮ್ಜಿ ಕಾಯ್ದೆ ಏನಿದೆ ಈ ಕಾಯ್ದೆ ಪರವಾಗಿ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರೇ ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಕಾಯ್ದೆಯನ್ನು ಯಾಕೆ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿದ್ರು. ಈ ಒಂದು ವಿಚಾರವಾಗಿ ತಮ್ಮ ಪರವಾಗಿ ಅಂದರೆ ಕೇಂದ್ರ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜೊತೆಗೆ ಅಮಿತ್ ಶಾ ಅವರು ನಮ್ಮ ಮೇಲೆ ಸಾಕಷ್ಟು ಸಂಪೂರ್ಣ ಅಂದರೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಆ ವಿಶ್ವಾಸವನ್ನು ಉಳಿಸ್ಕೋಬೇಕು. ಜೊತೆಗೆ ಸದನದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ವಿರುದ್ಧ ನಾವು ಪ್ರಬಲವಾಗಿ ಹೋರಾಟ ಮಾಡಬೇಕಾದ್ರೆ BJP ಜೊತೆ ಕೈ ಜೋಡಿಸಿ, ಜೊತೆಗೆ ಯಾವುದೇ ರೀತಿಯ ಗೊಂದಲಗಳಾಗದೇ ಇರುತ್ತೆ, ನಾವು ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ಕಾಂಗ್ರೆಸ್ ವಿರುದ್ಧ ಹೋರಾಡಲಿಕ್ಕೆ ಸದನದಲ್ಲಿ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದರೆ. ಜೊತೆಗೆ ಇವತ್ತು ನಡೆಯುವಂಥ ಜಂಟಿ ಶಾಸಕಾಂಗ ಸಭೆ ಕೂಡ ಈ ಸಭೆಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ. ಕೇಂದ್ರ ಸರ್ಕಾರ ಯಾಕೆ ಈ ಒಂದು ಏನು ನರೇಗಾವನ್ನು ರದ್ದು ಮಾಡಿ ರಾಮ್ಜಿ ಕಾಯ್ದೆಯನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಶಾಸಕರಿಗೆ ಒಂದು ಪಾಠವನ್ನು ಕೂಡ ಮಾಡ್ತಾರೆ. ಆ ಪೂರ್ಣವಾಗಿ ಅಂದರೆ ಈ ಒಂದು ವಿಚಾರವನ್ನು ಶಾಸಕರಿಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸಿ ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಜಂಟಿಯಾಗಿ ಹೋರಾಟ ಮಾಡಲಿಕ್ಕೆ ಒಗ್ಗಟ್ಟಿನ ಮಂತ್ರವನ್ನು ಪಡಿಸುವಂಥ ಕೆಲಸವನ್ನು ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.